ಸತಿ ಸಾಧ್ವಿಯರಲ್ಲಿ ಅನಸೂಯಳ ಸ್ಥಾನವು ತುಂಬ ಪ್ರಮುಖವಾಗಿದೆ. ಅನಸೂಯಳು ಶ್ರೇಷ್ಠ ಕುಟುಂಬದಲ್ಲಿ ಜನಿಸಿದವಳು. ಅವಳು ಬ್ರಹ್ಮರ ಮಾನಸ ಪುತ್ರರಲ್ಲಿ ಒಬ್ಬರಾದ ಅತ್ರಿ ಮಹರ್ಷಿಯನ್ನು ವಿವಾಹವಾಗಿದ್ದಳು. ಅನಸೂಯಳನ್ನು ನಿಷ್ಕಲ್ಮಶ ಪ್ರೀತಿ ಹಾಗೂ ಪತಿಯ ಅಚಲ ನಿಷ್ಠೆಯ ಪ್ರತೀಕವಾಗಿ ಗೌರವಿಸಲಾಗುತ್ತದೆ. ಅವಳು ತಪಸ್ಸು, ದಾನ, ವಿನಯ ಮತ್ತು ಆತಿಥ್ಯದಲ್ಲಿ ಪ್ರಸಿದ್ಧಳಾಗಿದ್ದಳು. ದೇವರು ತನ್ನ ಭಕ್ತರ ಖ್ಯಾತಿಯನ್ನು ಹೆಚ್ಚಿಸಲು ಆಗಾಗ ಅವರಿಗೆ ಪರೀಕ್ಷೆಯನ್ನು ಮಾಡುತ್ತಿರುತ್ತಾನೆ. ಹಾಗೆಯೇ ಸತಿ ಅನಸೂಯಳನ್ನು ಪರೀಕ್ಷಿಸಲು ಒಂದು ಉಪಾಯವನ್ನು ಮಾಡಿದನು. ದೇವಲೋಕದಲ್ಲಿ ಮಾತೆ ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿಯರು ತಮ್ಮ ಪತಿಯರ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದ್ದರು. ಈ ತ್ರಿಮೂರ್ತಿ ದೇವತೆಗಳಿಗೆ ತಮ್ಮ ಪತಿಯ ಮೇಲೆ ಹೆಮ್ಮೆ ಇತ್ತು. ಇವರ ಅಹಂಕಾರವನ್ನು ದೂರ ಮಾಡಲು ಭಗವಂತನು ನಾರದರಿಗೆ ಪ್ರೇರೇಪಿಸಿದನು. ಭಗವಂತನ ಪ್ರೇರಣೆಯಿಂದ ನಾರದ ಮುನಿಗಳು ಲಕ್ಷ್ಮೀದೇವಿಯು ವಾಸಿಸುತ್ತಿದ್ದ ಸ್ಥಳಕ್ಕೆ ಹೋಗುತ್ತಾರೆ. ಲಕ್ಷ್ಮೀದೇವಿಯು ನಾರದರನ್ನು ಕಂಡು ಸಂತೋಷದಿಂದ ಅವರ ಯೋಗಕ್ಷೇಮವನ್ನು ವಿಚಾರಿಸುತ್ತಾಳೆ. ಅದಕ್ಕೆ ನಾರದರು, ತಾಯಿ, ನನಗೆ ಏನು ಹೇಳಬೇಕು ಎನ್ನುವುದೇ ತಿಳಿಯುತ್ತಿಲ್ಲ. ನಾನು ಒಮ್ಮೆ ಚಿತ್ರಕೂಟಕ್ಕೆ ಭೇಟಿ ನೀಡಿದ್ದೆ. ಆಗ ನಾನು ಅತ್ರಿ ಮಹರ್ಷಿಗಳ ಆಶ್ರಮದಲ್ಲಿ ಅವರ ಪತ್ನಿಯನ್ನು ಕಂಡು ಧನ್ಯನಾದೆ. 3 ಲೋಕದಲ್ಲಿ ಹುಡುಕಿದರೂ ಸತಿ ಅನಸೂಯಳಂತೆ ಯಾರೂ ಇರಲಾರರು ಎಂದು ಆಕೆಯನ್ನು ಲಕ್ಷ್ಮೀದೇವಿಯ ಮುಂದೆ ಹೊಗಳುತ್ತಾರೆ. ಅನಸೂಯಳ ಸದ್ಗುಣವನ್ನು ಕೇಳಿದ ಲಕ್ಷ್ಮೀದೇವಿಗೆ ಅಸೂಯೆ ಹುಟ್ಟಿತು. ಲಕ್ಷ್ಮೀದೇವಿಯು ನಾರದ ಮುನಿಗಳ ಬಳಿ ಬಂದು, ಆಕೆ ನನಗಿಂತ ಸದ್ಗುಣಶೀಲಳೆ ಎಂದು ಕೇಳುತ್ತಾಳೆ. ಆಗ ನಾರದರು, ಈಗಾಗಲೇ ನಾನು ಹೇಳಿರುವಂತೆ ಸತಿ ಅನಸೂಯಳಷ್ಟು ಸದ್ಗುಣಶೀಲರು 3 ಲೋಕದಲ್ಲೂ ಯಾರೂ ಇಲ್ಲವೆನ್ನುತ್ತಾರೆ. ಲಕ್ಷ್ಮೀದೇವಿ ಇದ್ದ ಸ್ಥಳದಿಂದ ಹೊರಟ ನಾರದ ಮುನಿಗಳು ಪಾರ್ವತಿ ದೇವಿ ಹಾಗೂ ಸರಸ್ವತಿ ದೇವಿ ಬಳಿ ಹೋಗಿ ಇದನ್ನೇ ಹೇಳುತ್ತಾರೆ. ಇದರಿಂದ ಅಸೂಯೆಗೆ ಒಳಗಾದ ತ್ರಿಮೂರ್ತಿ ದೇವತೆಗಳು ಸತಿ ಅನಸೂಯಳ ಪರಿಶುದ್ಧತೆಯನ್ನು ಪರೀಕ್ಷಿಸಲು ತಮ್ಮ ಪತಿಯರನ್ನು ಒತ್ತಾಯಿಸಿ ಸತಿ ಅನಸೂಯಳ ಆಶ್ರಮಕ್ಕೆ ಕಳುಹಿಸುತ್ತಾರೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಮುನಿಗಳ ವೇಷದಲ್ಲಿ ಚಿತ್ರಕೂಟಕ್ಕೆ ಬರುತ್ತಾರೆ. ಅತ್ರಿ ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲದಿರುವುದನ್ನು ನೋಡಿ ಭಿಕ್ಷೆ ಕೇಳಲು ಆರಂಭಿಸಿದರು. ಅತಿಥಿಯಾಗಿ ಬಂದ ಮುನಿಗಳನ್ನು ಸತಿ ಅನಸೂಯಳು ಆದರದಿಂದ ಸ್ವಾಗತಿಸಿದಳು. ಆದರೆ ತ್ರಿಮೂರ್ತಿಗಳು ಅವಳ ಸ್ವಾಗತವನ್ನು ತಿರಸ್ಕರಿಸುತ್ತಾರೆ. ಮುನಿಗಳು ತನ್ನ ಆತಿಥ್ಯವನ್ನು ನಿರಾಕರಿಸುವುದನ್ನು ಕಂಡು ಸತಿ ಅನಸೂಯಳು ನನ್ನಿಂದ ಏನಾದರೂ ತಪ್ಪಾಯಿತೆ ಎಂದು ಕೇಳುತ್ತಾಳೆ. ಆಗ 3 ಸನ್ಯಾಸಿಗಳು, ನಾವು ನಿನ್ನ ಆತಿಥ್ಯವನ್ನು ಸ್ವೀಕರಿಸಬೇಕಾದರೆ ನೀನು ನಮಗೆ ನಗ್ನ ರೂಪದಲ್ಲಿ ನಿರ್ವಾಣ ಭಿಕ್ಷೆಯನ್ನು ನೀಡಬೇಕೆಂದು ಷರತ್ತನ್ನು ವಿಧಿಸುತ್ತಾರೆ. ಸತಿ ಅನಸೂಯಳು ಋಷಿಗಳ ಮಾತು ಕೇಳಿ ಸಂಕಷ್ಟಕ್ಕೆ ಒಳಗಾಗುತ್ತಾಳೆ. ಅತಿಥಿಗಳಿಗೆ ಭಿಕ್ಷೆ ನೀಡುವುದು ಧರ್ಮವಾಗಿದೆ, ಹಾಗೆಯೇ ತನ್ನ ಪತಿವ್ರತೆಯನ್ನು ಕಾಪಾಡುವುದೂ ಕೂಡ ಧರ್ಮ ಎಂದು ಯೋಚಿಸುತ್ತಾ ತನ್ನ ಪತಿ ಅತ್ರಿ ಮಹರ್ಷಿಯನ್ನು ನೆನೆದು ಪ್ರಾರ್ಥನೆ ಮಾಡಿದಳು. ಆಗ ಅವಳಿಗೆ ಭಿಕ್ಷೆ ಕೇಳಲು ಬಂದವರು ಸಾಮಾನ್ಯ ಋಷಿಗಳಲ್ಲ, ಸಾಕ್ಷಾತ್ ತ್ರಿಮೂರ್ತಿಗಳು ಎಂದು ಅರಿವಾಗುತ್ತದೆ. ತನ್ನ ಪತಿವ್ರತೆಯ ಶಕ್ತಿಯಿಂದ 3 ಋಷಿಗಳ ಮೇಲೆ ಮಂತ್ರಿಸಿದ ನೀರನ್ನು ಚಿಮುಕಿಸುತ್ತಾಳೆ. ಕೂಡಲೇ ಆ 3 ಪುಟ್ಟ ಮಕ್ಕಳಾಗಿ ಮಾರ್ಪಡುತ್ತಾರೆ. ಆಗ ಸತಿ ಅನಸೂಯಳು 3 ಮಕ್ಕಳಿಗೆ ತಾಯಿಯಂತೆ ಸ್ತನಪಾನ ಮಾಡಿಸಿ ತೊಟ್ಟಿಲಿನಲ್ಲಿ ಆಟವಾಡಲು ಬಿಡುತ್ತಾಳೆ. ತ್ರಿಮೂರ್ತಿಗಳಿಗೆ ಸತಿ ಅನಸೂಯ ತಾಯಿಯ ವಾತ್ಸಲ್ಯವನ್ನು ಧಾರೆ ಎರೆಯುತ್ತಾಳೆ. ಲಕ್ಷ್ಮಿ, ಪಾರ್ವತಿ ಮತ್ತು ಸರಸ್ವತಿಯು ತಮ್ಮ ತಮ್ಮ ಗಂಡಂದಿರು ಹಿಂದಿರುಗದ ಕಾರಣ ಚಿಂತೆಗೆ ಒಳಗಾಗುತ್ತಾರೆ. ಕೊನೆಗೆ ತಮ್ಮ ಪತಿಯರನ್ನು ಹುಡುಕಿಕೊಂಡು ತ್ರಿಮೂರ್ತಿ ದೇವತೆಗಳು ಚಿತ್ರಕೂಟಕ್ಕೆ ಬರುತ್ತಾರೆ. ಆಗ ದಾರಿ ಮಧ್ಯೆ ನಾರದ ಮುನಿಗಳು ಎದುರಾಗುತ್ತಾರೆ. ಅವರಿಂದ ಸತಿ ಅನಸೂಯಳ ಆಶ್ರಮದ ಮಾರ್ಗವನ್ನು ತಿಳಿದುಕೊಂಡು 3 ದೇವತೆಗಳು ಅನಸೂಯಳ ಆಶ್ರಮವನ್ನು ತಲುಪುತ್ತಾರೆ ಹಾಗೂ ನಡೆದದ್ದೆಲ್ಲ ಘಟನೆಯನ್ನು ವಿವರಿಸಿ ಅನಸೂಯಳ ಬಳಿ ಕ್ಷಮೆ ಕೇಳುತ್ತಾರೆ. ಆಗ ಸತಿ ಅನಸೂಯಳು ತೊಟ್ಟಿಲಲ್ಲಿ ಆಟವಾಡುತ್ತಿದ್ದ ಮಕ್ಕಳನ್ನು ತೋರಿಸುತ್ತಾಳೆ ಹಾಗೂ 3 ಮಗುವಿಗೆ ನೀರನ್ನು ಚಿಮುಕಿಸಿ ಮತ್ತೆ ತ್ರಿಮೂರ್ತಿಗಳ ರೂಪವನ್ನು ಪಡೆಯುವಂತೆ ಮಾಡುತ್ತಾಳೆ. ಆಗ ತ್ರಿಮೂರ್ತಿಗಳು ಸತಿ ಅನಸೂಯಳನ್ನು ಕುರಿತು, ನಾವು ನಿನ್ನ ಪತಿವ್ರತಾ ನಿಷ್ಠೆಯನ್ನು ಮೆಚ್ಚಿದ್ದೇವೆ, ನಾವು ನಿನ್ನ ಹೊಟ್ಟೆಯಲ್ಲಿ ಮತ್ತೆ ಮಕ್ಕಳಾಗಿ ಜನಿಸುತ್ತೇವೆ ಎಂದು ವರವನ್ನು ನೀಡಿ ಹೊರಟುತ್ತಾರೆ. ನಂತರ ಅನಸೂಯಳಿಗೆ ಜನಿಸಿದ ಪುತ್ರನೇ ದತ್ತಾತ್ರೇಯ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ.